ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ನೀಡದ ವಿಚಾರ ಕೊಪ್ಪಳ ಜಿಲ್ಲೆಯಲ್ಲಿ ರಾಜೀನಾಮೆಯ ಪರ್ವ ಮುಂದುವರೆದಿದೆ. ಕಾಂಗ್ರೆಸ್ ಮಹಿಳಾ ಜಿಲ್ಲಾಧ್ಯಕ್ಷರ ರಾಜೀನಾಮೆ ಘೋಷಣೆಯಾಗಿದೆ. ನೋಡಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂತಹ ಸ್ಥಾನಕ್ಕೆ ಜ್ಯೋತಿ ಗೊಂಡಬಾಳ್ ರಾಜೀನಾಮೆ ಕೊಟ್ಟಿದ್ದಾರೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಂಪುಟದಲ್ಲಿ ಅವಕಾಶ ಸಿಗಲಿಲ್ಲ. ಹಾಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಈ ರಾಜೀನಾಮೆ ಪರ್ವ ಮುಂದುವರಿತಾ ಇದೆ. ಕಾಂಗ್ರೆಸ್ ಮಹಿಳಾ ಜಿಲ್ಲಾಧ್ಯಕ್ಷರ ರಾಜೀನಾಮೆ ಘೋಷಣೆಯಾಗಿರುವುದಿಲ್ಲ. ಅಮರೇಗೌಡ ಬಯ್ಯಾಪುರಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿದ್ದಂತಹ ಜ್ಯೋತಿ ಅಮರೇಗೌಡ ಬಯ್ಯಾಪುರಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಜ್ಯೋತಿ ಗೊಂಡಬಾಳ್ 75 ವರ್ಷವಾದರೂ ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನವೇ ಸಿಕ್ಕಿಲ್ಲ. 3 ಬಾರಿ ಗೆದ್ದಿರೋ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ನೀಡಿಲ್ಲ. ಸಚಿವ ಸ್ಥಾನ ನೀಡದಿರೋದು ನಮಗೆ ಬೇಸರವಾಗಿದೆ ಅಂತ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ನೋಡಿ, ಎಲ್ಲರೂ ಕೂಡ ಒತ್ತಡ ಹಾಕಲೇಬೇಕಿತ್ತು ಅನ್ನೋದಾಗಿದ್ರೆ ನಮ್ಮ ಕಡೆಯಿಂದ ಒತ್ತಡದ ಕೂಗುಗಳು ಕೇಳಿ ಬರ್ತಾ ಇತ್ತು. ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡ್ದಿದ್ದನ್ನ ಗಮನಿಸಿ ಸಚಿವ ಸ್ಥಾನ ಕೊಡಬಹುದು ಅಂತ ನಿರೀಕ್ಷೆ ಇಟ್ಕೊಂಡು ಕೆಲವೊಬ್ಬರು ನಮ್ಮನ್ನು ಸಚಿವರನ್ನಾಗಿ ಮಾಡಿ ಅಂತ CM ಇಂದ ಅಥವಾ ಮಾಜಿ CM ಇಂದ ತಿರುಗುವಂಥ ಕೆಲಸ ಕೆಲವೊಬ್ಬರು ಮಾಡಲಿಲ್ಲ. ಅಂದ ಮಾತ್ರಕ್ಕೆ ಅವ್ರಿಗೆ ಅರ್ಹತೆ ಇಲ್ವಾ? ಇಂಥದ್ದೊಂದು ಪ್ರಶ್ನೆ ಕೂಡ ಈಗ ಎದ್ದಿದೆ. ಯಾಕಂತ ಹೇಳಿದ್ರೆ ಪಕ್ಷದಲ್ಲಿ 3 ಸರಿ ಗೆಲ್ಲೋದು ಅಂದರೆ ಏನು ತಮಾಷೆ ಅಲ್ಲ. ಆ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಪ್ರತಿ ಬಾರಿಯೂ ಕಾಂಗ್ರೆಸ್ನಿಂದ ಗೆಲ್ಲಿಸ್ತಾರೆ ಅಂದರೆ ಆ ಕ್ಷೇತ್ರದ ಜನತೆಗೆ ಒಂದು ಸಚಿವ ಸ್ಥಾನ ಕೊಡೋಕ್ಕೂ ಕಾಂಗ್ರೆಸ್ಗೆ ಯೋಚನೆ ಬೇಡವಾ? ಹಾಗಾಗಿ ಬಹಳಷ್ಟು ಆ ಭಾಗದ ಜನ ನೊಂದ್ಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಇದಕ್ಕೋಸ್ಕರ ರಾಜೀನಾಮೆಯ ಪರ್ವ ಮುಂದುವರೆದಿದೆ. ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ನೀಡಿಲ್ಲ ಅಂತ ಭಾರಿ ಬೇಸರಗೊಂಡು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ.